ವಿಧಾನ ಪರಿಷತ್ನಲ್ಲಿಂದು ಮೊದಲಿಗೆ ಇತ್ತೀಚೆಗೆ ನಿಧನರಾದ ಮಾಜಿ ಸದಸ್ಯ ಕರಿಯಣ್ಣ ಸಂಗಟಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕರಿಯಣ್ಣ ಸಂಗಟಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿ ಸಭಾಪತಿ ಬಸವರಾಜ ಹೊರಟ್ಟಿ ಮೂಲತಃ ಕೃಷಿಕರಾಗಿದ್ದ ರಾಯಚೂರು ಜಿಲ್ಲೆಯ ಕರಿಯಣ್ಣ ಅವರ ಸಮಾಜಮುಖಿ ಸೇವೆಗಳು, ರಾಜಕಾರಣದಲ್ಲಿನ ಅವರ ಸೇವೆ ಮತ್ತು ಕೊಡುಗೆಯನ್ನು ಸ್ಮರಿಸಿದರು. ರಾಯಚೂರು ಜಿಲ್ಲೆಯ ಸೇವಾ ದಳದಲ್ಲಿ ಸಂಘಟಕರಾಗಿ, ಕೊಪ್ಪಳ ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ಸದಸ್ಯರಾಗಿ, ರಾಯಚೂರು ಜಿಲ್ಲೆಯ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಕೊಪ್ಪಳ ತಾಲೂಕು ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕಿನ ಸದಸ್ಯರಾಗಿ, ರಾಯಚೂರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಕೊಪ್ಪಳ ಜಿಲ್ಲೆ ಪಂಚಾಯತ್ ಅಧ್ಯಕ್ಷರಾಗಿ, ಕೊಪ್ಪಳ ಜಿಲ್ಲೆ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ, ಕೊಪ್ಪಳ ಜಿಲ್ಲೆಯ ರಾಜೀವ್ ಗಾಂಧಿ ಯುವಕ ಮಂಡಲದ ಅಧ್ಯಕ್ಷರಾಗಿ, ಕಾಳಿದಾಸ್ ಪ್ರೌಢಶಾಲೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಶ್ರೀಯುತರು ವನಮಹೋತ್ಸವ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಲ್ಲಿ ಬಡವರಿಗಾಗಿ ಆರೋಗ್ಯ ಮತ್ತು ನೇತ್ರ ಶಿಬಿರಗಳನ್ನು ಏರ್ಪಡಿಸಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಶ್ರೀಯುತ ನಿಧನದಿಂದಾಗಿ ರಾಜ್ಯವು ಸರಳ ಸಜ್ಜನ ರಾಜಕಾರಣವನ್ನು ಕಳೆದುಕೊಂಡಂತಾಗಿದೆ. ಬಡವರಿಗೆ ಆರೋಗ್ಯ ಮತ್ತು ನಂತರ ಸಚೇತಕ ಸಲೀಂ ಅಹಮದ್ ಮತ್ತು ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಸದಸ್ಯೆ ಹೇಮಲತಾ ನಾಯಕ್ ಅವರು ಕರಿಯಣ್ಣ ಸಂಗಟಿಯವರ ಒಡನಾಟ, ಸೇವೆ ಮತ್ತು ಕೊಡುಗೆಯನ್ನು ಸ್ಮರಿಸಿ ಮೃತರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಕುಟುಂಬರಿಗೆ ಸಹಿಸುವ ಶಕ್ತಿ ಸಿಗಲಿ ಅಂತ ನಾನು ಹಾರೈಸ್ತೇನೆ. ನಾವೆಲ್ಲ ಸೇರಿದಾಗ ಅವ್ರನ್ನ ರಾಗಿ ಮುದ್ದೆ ಅಂತ ಇತ್ತು ಅಂದ್ರೆ ತಮಾಷೆಗೆ ನಾವು ಅವ್ರನ್ನ ಮಾಡಿದಾಗ, ಹೌದಪ್ಪ ಮುದ್ದೆ ಇಲ್ಲದೆ ಇದ್ರೆ ನೀವು ಬದುಕ್ತಿದ್ರಾ ನಿಮ್ಮ ಕಡೆ, ಅದಕ್ಕೆ ನಾನು ನಿಮಗೆ ಮುದ್ದೆನೂ ಕೂಡ ಅಂತ ಅವರು ಕೂಡ ತಮಾಷೆ ಮಾಡ್ತಿದ್ರು. ಹೀಗೆ ಬಹಳ ನಯವಾಗಿ ಪ್ರತಿಯೊಬ್ಬರನ್ನ ಬೆರೆತು ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಮಕ್ಕಳನ್ನು ಒಂದು ಬತ್ತಿಗೆ ತರಬೇಕಾದ್ರೆ ಉತ್ತಮ ಅವಕಾಶಗಳನ್ನು ಮಕ್ಕಳು ಕೊಡ್ತಿದ್ದಾರೆ. MSc, MPhil, PhD ಮಾಡಿರ್ತಕ್ಕಂಥವ್ರು, ಒಬ್ಬ ಮಗಳು ಡಾಕ್ಟರ್ ಕೂಡ ಇದ್ದಾರೆ. ಆ ಸಮಾಜದಲ್ಲಿ ಉತ್ತಮವಾದಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಒಂದು ರಾಜೀವ್ ಗಾಂಧಿ ರೂರಲ್ ಎಜುಕೇಷನ್ ಟ್ರಸ್ಟ್ ತೆಗೆದುಬಿಟ್ಟು ಆ ಕಾಲೇಜಿನಲ್ಲಿ ಉತ್ತಮ ಆಡಳಿತ ಮಾಡ್ಕೊತ ಜನರಿಗೆ ಸಹಾಯ ಮಾಡ್ಕೊತಿದ್ದಂಥವ್ರು. ಮುಂದೆ ಆಗ್ತಕ್ಕ ಜನರಿಗೆ ಆಗ್ತಕ್ಕ ತೊಂದರೆ. ನಂತರ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲಾಯಿತು. ಈ ವೇಳೆ ಸದಸ್ಯ SV ಸಂಕನೂರು ಅವರ ಪ್ರಶ್ನೆಗೆ ಉತ್ತರಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಕಳೆದ 40-50 ವರ್ಷಗಳಿಂದ ಆಗದ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಬದಲಾವಣೆ ತರುವುದು ಅಂತಿಮ ಹಂತಕ್ಕೆ ಬಂದಿದ್ದು, ಇನ್ನೆರಡು ತಿಂಗಳಲ್ಲಿ ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಿದ್ದೇವೆ ಎಂದು ತಿಳಿಸಿದರು. ಜ್ಯೇಷ್ಠತಾ ಪಟ್ಟಿಯಲ್ಲಿ ABCD ಗ್ರೂಪ್ಗಳಿದ್ದು BCD ಪಟ್ಟಿ ಸಿದ್ಧವಾಗಿದೆ. 13 ವರ್ಷದಿಂದ ಆಗದ ಎ ಪಟ್ಟಿಯು ಮಾಹಿತಿ ಕೊರತೆಯಿಂದ ತಡವಾಗಿತ್ತು. ಇದೀಗ ಅದನ್ನು ಸರಿಪಡಿಸಿ ಮತ್ತೊಂದು ಪಟ್ಟಿ ಸಿದ್ಧಪಡಿಸಲಾಗಿದೆ. ಜ್ಯೇಷ್ಠತಾ ಪಟ್ಟಿ ಬಹುತೇಕ ಅಂತಿಮವಾಗಿದ್ದು, ಇದರಿಂದ ಆಯಾ ವರ್ಗಗಳಲ್ಲಿನ ಬಡ್ತಿಗೆ ಅನುಕೂಲವಾಗಲಿದೆ ಎಂದರು. ವರ್ಗಾವಣೆ ನೀತಿಯಲ್ಲಿ ಬದಲಾವಣೆ ತರುವುದರೊಂದಿಗೆ ಕಳೆದ ವರ್ಷ ಕೌನ್ಸಿಲಿಂಗ್ ಮೂಲಕ 5,700 ವೈದ್ಯರ ವರ್ಗಾವಣೆ ಮಾಡಲಾಗಿದೆ. ಈ ಸಂಬಂಧ ಮತ್ತೆ ಅಧಿಸೂಚನೆ ಮಾಡಲಾಗಿದ್ದು, ವರ್ಗಾವಣೆ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯಲಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು. ಅದೆಲ್ಲ ಕೂಡ ಮಾಹಿತಿಗಳ ಡೇಟಾನೇ ಇರಲಿಲ್ಲ. ಅದಕ್ಕೋಸ್ಕರ ನಮ್ಗೆ ಆ ಡೇಟಾ ತಗೊಳ್ಳೋದಕ್ಕೂ ಕೂಡ ಭಾಳ ಕಷ್ಟ ಆಯಿತು. ಮತ್ತು ಅದೆಲ್ಲ ಪತ್ತೆ ಹಚ್ಚಿ ಒಂದು ಹಂತಕ್ಕೆ ತೊಗೊಂಡು ಬಂದು ಪ್ರಾವಿಷನ್ ಲಿಸ್ಟನ್ನು ಮಾಡಿದು, ಅದ್ರ ಮೇಲೆ ತುಂಬ ಅಬ್ಜೆಕ್ಷನ್ಸ್ ಬಂತು. ಅದಕ್ಕೆ ಆ ಅಬ್ಜೆಕ್ಷನ್ಸ್ ಎಲ್ಲ ಹಿಯರ್ ಮಾಡಿ ಮತ್ತೊಂದು ಲಿಸ್ಟನ್ನು ಈಗ ತಾನೇ ನಾವು ಫೈನಲೈಸ್ ಮಾಡಿ ಬಿಡುಗಡೆ ಮಾಡಿದ್ದೇವೆ. ಅದ್ರ ಮೇಲೆ ಇನ್ನೇನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದೆಯಾ ಅಂತ ನಾವು ವೈದ್ಯಾಧಿಕಾರಿಗಳಿಗೆ ಹೇಳಿದ್ದೇವೆ, ನಿಮ್ಮಲ್ಲಿ ಏನಾದರೂ ಇದರಲ್ಲಿ ಗೊಂದಲ ಇದೆಯಾ ಇಲ್ವಾ ಅಂತ. ಅದಾಗಿದ್ದ ತಕ್ಷಣ ಜ್ಯೇಷ್ಠತಾ ಪಟ್ಟಿ ಆಲ್ಮೋಸ್ಟ್ ಅಂತಿಮ ಆದಂಗೆನೆ ಅದು ನಾವು ಮಾಡ್ತೀವಿ. ಪ್ರತಿ ವರ್ಷ ಮಾಡ್ಬೇಕು. ನೀವು ಹೇಳ್ದಂಗೆ 13 ವರ್ಷ ಮಾಡಿಲ್ಲ. ಯಾಕೆ ಮಾಡಿಲ್ಲ, ಏನು ಮಾಡಿಲ್ಲ, ಯಾರ ಕಾರಣ, ಅದಕ್ಕೆ ಅದ್ರ ಬಗ್ಗೆ ನಾನು ಹೋಗೋದಿಲ್ಲ. ಅದನ್ನು ನಾವು ಮಾಡಿದ್ದೀವಿ, ನಮ್ಮ ಸರ್ಕಾರ ನಾವು ಮಾಡಿದ್ದೇವೆ. ಅದಕ್ಕೋಸ್ಕರ ನಮ್ಮ ಏನು ನೌಕರರು ಹೇಳ್ತಾ ಇದ್ರು ಅದ್ರ ಬಗ್ಗೆ, ಮತ್ತು ಪ್ರಮೋಷನ್ಸು ಮತ್ತು ಜ್ಯೇಷ್ಠತಾ ಪಟ್ಟಿ ಆದರೆ ಪ್ರಮೋಷನ್ಸ್ಗೂ ಕೂಡ ಅನುಕೂಲ ಆಗುವಂಥದ್ದೇ. ಮತ್ತು ಟ್ರಾನ್ಸ್ಫರ್ಸ್ ಹೇಳಿದ್ರೆ ವರ್ಗಾವಣೆ. ಈಗ ನಾವು ಕಳೆದ ವರ್ಷ ಪ್ರಥಮ ಭಾಳ ಅಂದರೆ ಕಾನೂನು ಆಗಿ ಇದುವರೆಗೂ ಕೂಡ ಕಾನೂನು ಇಂಪ್ಲಿಮೆಂಟೇ ಮಾಡಿರಲಿಲ್ಲ ಮನೆ ಸಭಾಪತಿಗಳೇ ಪೂರ್ತಿ ಪ್ರಮಾಣದಲ್ಲಿ. ಅಂದರೆ ಕೌನ್ಸಿಲಿಂಗ್ ಮುಖಾಂತರ ಆಗಬೇಕು ಅಂತ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಕಾನೂನು ಇದೆ. 2000 ಬಹುಶಃ 17ನೇ ಇಸ್ವಿಯಲ್ಲಿ ಕಾನೂನು ಮಾಡಿದ್ರು. ಆದರೆ ಯಾರು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಕೂಡ ಶಿಫಾರಸುಗಳ ಮೇಲೆ ಅವರವರ ಇಷ್ಟಾನುಸಾರ, ಇನ್ಫ್ಲೂಯೆನ್ಸ್ ಅನುಸಾರ ಮಾಡ್ಕೊಳ್ತಾ ಇದ್ರು. ಮತ್ತು ಬೇರೆ ಬೇರೆ ಕಾರಣಗಳು, ಮೆಡಿಕಲ್ ರೀಸನ್ಸು, ಇದೆಲ್ಲ ಬೇರೆ ಬೇರೆ ಕಾರಣಗಳಿಂದ ಮಾಡಿಸ್ಕೊಳ್ತಾ ಇದ್ರು. ಈಗ ನಾವು ಕಳೆದ ವರ್ಷ 5,700 ವರ್ಗಾವಣೆಗಳು ಮಾಡಿದ್ವು ಕೌನ್ಸಿಲಿಂಗ್ ಮುಖಾಂತರ.